ನೆಲಮಂಗಲದಲ್ಲಿ ರಣಮಳೆಗೆ ವ್ಯಕ್ತಿ ಬಲಿಯಾಗಿದ್ದಾನೆ. ಕೆರೆ ಕೋಡಿ ಹರಿದ ರಭಸಕ್ಕೆ ವ್ಯಕ್ತಿ ಕೊಚ್ಚಿ ಹೋಗಿದ್ದಾನೆ. ದೇವರ ಹೊಸಹಳ್ಳಿ ಕೆರೆಯಲ್ಲಿ ಈ ಘಟನೆ ನಡೆದಿದೆ. ನೆಲಮಂಗಲದಲ್ಲಿ ರಣಮಳೆಗೆ ವ್ಯಕ್ತಿಯೋರ್ವ ಬಲಿಯಾಗಿದ್ದಾನೆ. ಕೆರೆ ಕೋಡಿ ಹರಿದ ರಭಸಕ್ಕೆ ವ್ಯಕ್ತಿ ಕೊಚ್ಚಿ ಹೋಗಿದ್ದಾನೆ. ದೇವರ ಹೊಸಹಳ್ಳಿ ಕೆರೆಯಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಮೊನ್ನೆಯಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಇದೀಗ 50 ವರ್ಷದ ವೀರಭದ್ರಪ್ಪ ಮೃತ ದುರ್ದೈವಿ. ಇವರು ರಭಸಕ್ಕೆ ಕೊಚ್ಚಿ ಹೋಗಿದ್ದಾರೆ. ಕೊಚ್ಚಿ ಹೋದ 500 ಮೀಟರ್ ದೂರದಲ್ಲಿ ಇದೀಗ ಶವ ಪತ್ತೆಯಾಗಿದೆ. ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನೆಲಮಂಗಲದಲ್ಲಿ ಸುರಿತಾ ಇರುವಂತಹ ರಣಮಳೆಗೆ ವ್ಯಕ್ತಿ ಇದೀಗ ಬಲಿಯಾಗಿದ್ದಾನೆ. ಕೆರೆ ಕೋಡಿ ಹರಿದ ರಭಸಕ್ಕೆ ವ್ಯಕ್ತಿ ಕೊಚ್ಕೊಂಡು ಹೋಗಿದ್ದಾನೆ. ದೇವರ ಹೊಸಹಳ್ಳಿ ಕೆರೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. 50 ವರ್ಷದ ವೀರಭದ್ರಪ್ಪ ಮೃತ ದುರ್ದೈವಿಯಾಗಿದ್ದಾರೆ. ಈಗ ಕೊಚ್ಚಿ ಹೋದಂತಹ 500 ಮೀಟರ್ ದೂರದಲ್ಲಿ ಶವ ಪತ್ತೆಯಾಗಿರುವಂತದ್ದು. ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಮಲೆನಾಡು ಶಿವಮೊಗ್ಗದಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ನಗರದ ಪುರ್ಲೆ ಬಡಾವಣೆಯಲ್ಲಿ ಕೆರೆ ಕೋಡಿ ಒಡೆದು ಶಿವಮೊಗ್ಗ ಚಿತ್ರದುರ್ಗ ಹೈವೇ ರಸ್ತೆಗೆ ನೀರು ನುಗ್ಗಿದೆ. ಅಲ್ಲದೆ ಅಕ್ಕಪಕ್ಕದ ಜಮೀನು ಬಡಾವಣೆಗಳಿಗೂ ನೀರು ನುಗ್ಗಿದ್ದು ಜನರು ಪರದಾಡ್ತಿದ್ದಾರೆ. ಕೋಡಿದೆಲ್ಲ ಹೊಡೆ ಮಟ್ಟಕ್ಕಿದೆ. ಎಲ್ಲ ಫುಲ್ ರಸ್ತೆ ತುಂಬ ನೀರು ಹೋಗ್ತಾ ಇದೆ. ಚಾನಲ್ ಡಿಪಾರ್ಟ್ಮೆಂಟ್ ಯಾರೂ ಬಂದಿಲ್ಲ. ಬಂದು ಅದು ನೋಡಿಲ್ಲ, ಚಾನಲ್ ಅದು ಬಿಡುಗಂಡೂ ಎತ್ತಿಲ್ಲ. ಇನ್ನೊಂದು ಅರ್ಧ ಗಂಟೆ ಹೋದರೆ ಏರಿಯಾ ಅಂತೂ ಹೊಡ್ಕೊಂಡು ಹೋಗುತ್ತೆ ಫುಲ್ಲು. ಇದಂತೂ ಸತ್ಯ. ಇದು ಕೋಡಿ ಬಿದ್ದಿದೆ ಎಲ್ಲ. ಗೇಟ್ ಏನು ಜಾಮ್ ಆಗಿದೆ, ಅಲ್ಲಿ ಫುಲ್ ಜಾಮ್ ಆಗಿದೆ. ಜಾಮ್ ಆಗಿದೆ. ಚಾನಲ್ ಡಿಪಾರ್ಟ್ಮೆಂಟಲ್ಲಿ ಯಾರೂ ಬಂದಿಲ್ಲ. ಇಲ್ಲಿ ಓಡಾಡೋಕೆ ಆಗ್ತಾ ಇಲ್ಲ. ಇದೊಂದು ಸಲ ಈ ಥರ ಆಗಿದೆ. ಇಲ್ಲಿ ಕೋಡಿ ಬಿದ್ದಿದೆ, ಪ್ರಾಬ್ಲಮ್ ಆಗಿದೆ. ಮತ್ತೆ ನೋಡ್ರಿ ನೀರು ಎಷ್ಟೊಂದು ಅರ್ಧ ಗಂಟೆ ಬಿಡುಗಂಡಿ ಏನಾದರೂ ಎತ್ತಿಲ್ಲ ಕೆರೆನೇ ಫುಲ್ ಡಮಾಲಿಶ್ ಆಗುತ್ತೆ. ಗ್ಯಾರಂಟಿ ಇದು ಉಳಿಯಲ್ಲ, ಏನು ಉಳಿಯಲ್ಲ. ಕೋಡಿ ಎಲ್ಲ ಹೊಡೆ ಮಟ್ಟಕ್ಕೆ. ಕಳೆದ ರಾತ್ರಿಯಿಂದ ಸುರಿತಿರುವ ಧಾರಾಕಾರ ಮಳೆಗೆ ಶಿವಮೊಗ್ಗ ತತ್ತರಿಸಿ ಹೋಗಿದೆ. ಶಿವಮೊಗ್ಗದಲ್ಲಿ ಈಗ ಏನು ನಗರಗಳಲ್ಲಿ ಯುಜಿಡಿ ಪ್ರಾಬ್ಲಮ್ ಇದೆ. ಅದರಿಂದಾಗಿ ಶಿವಮೊಗ್ಗದಲ್ಲಿ ಮಳೆಯಿಂದಾಗಿ ನೀರು ತುಂಬಿಕೊಳ್ತಾ ಇದೆ. ಮನೆಗಳೆಲ್ಲ ಜಲವನ್ನು ತಗೊಂಡು ಇಲ್ಲಿ ನೋಡ್ತಾ ಇರ್ಬೋದು ನಾವು. ಪ್ರತಿಷ್ಠಿತ ಏನು ನಗರದ ಪ್ರತಿಷ್ಠಿತ ಬಡಾವಣೆಯಾದ ಶಿವಮೊಗ್ಗದ RML ನಗರದಲ್ಲಿ ನಾವಿದ್ದೀವಿ. ಇಲ್ಲಿ ಮಳೆಯಿಂದಾಗಿ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿದ್ದು ನಗರದ ಪ್ರಮುಖ ಭಾಗದಲ್ಲಿ, ಅಂದರೆ ಹೃದಯ ಭಾಗದಲ್ಲಿರುವಂಥ ಈ RML ನಗರದಲ್ಲಿ ಮನೆಗಳಿಗೆ ತುಂಬ ನೀರು ತುಂಬಿಕೊಂಡಿದೆ. ಇದರಿಂದಾಗಿ ಮನೆಗಳಲ್ಲಿ ಯಾರು ವಾಸ ಮಾಡೋದಕ್ಕೂ ಆಗ್ತಾ ಇಲ್ಲ. ರಾತ್ರಿಯಿಂದ ಕೂಡ ಇಲ್ಲಿ ಮಳೆ ನೀರು ಮನೆಗೆ ನುಗ್ಗಿದ್ದು ಮನೆಯವರಿಗೆಲ್ಲ ಮನೆ ಬಿಟ್ಟು ಹೊರಗೆ, ಅಂದರೆ ಈಗ ಏನು ಮನೆಯಲ್ಲಿ ಇರಬೇಕಾಗಿರೋದು ಈಗ ಬಿಟ್ಟು ಬೇರೆ ಹೊರಗಡೆ ಇರುವಂಥ ಪರಿಸ್ಥಿತಿ ಬಂದಿದೆ. ರಾತ್ರಿಯಿಂದ ಊಟ ಮತ್ತು ವಸತಿ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಇಲ್ಲಿಯ ಜನ. ಈಗ ಅವರು ಏನು ಗಂಜಿ ಕೇಂದ್ರಗಳನ್ನ ತೆರೀತಾ ಇದ್ದಾರೆ. ಮುಖ್ಯ ಕಾರಣ ಇದು ಯುಜಿಡಿಯಿಂದ ಆಗ್ತಾ ಇರೋದು. ಈ ಯುಜಿಡಿ ಕಾರಣಕ್ಕಾಗಿಯೇ ಈ ರೀತಿ ಆಗಿರೋದ್ರಿಂದ ಅದನ್ನು ಸರಿಪಡಿಸಿ ಅಂತ ಏನು ಕೇಳ್ಕೊಂಡ್ರು. ಆದರೆ ಮೇಯರ್ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ. ಮಂಡ್ಯದಲ್ಲಿ ಭಾರಿ ಮಳೆಗೆ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಧಾರಾಕಾರ ಮಳೆ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಕೊಚ್ಚಿ ಹೋಗುವಂತೆ ಮಾಡಿದೆ. ಮಂಡ್ಯದ ಇಂಡುವಾಳು ಬಳಿ ಹಳ್ಳದ ನೀರು ಹೆಚ್ಚಿದ ಕಾರಣ ಹೆದ್ದಾರಿ ಕೊಚ್ಚಿ ಹೋಗಿದೆ. ಹೆದ್ದಾರಿ ಕುಸಿತದಿಂದ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿ ಬೆಂಗಳೂರಿನಿಂದ ಮೈಸೂರಿಗೆ ಬರುತ್ತಿರುವ ವಾಹನ ಸವಾರರು ಹೈರಾಣಾಗಿದ್ದಾರೆ. ಮಳೆ ಹೆಚ್ಚಾದ್ರೆ ಹೆದ್ದಾರಿ ಇನ್ನಷ್ಟು ಕುಸಿಯುವಂತಹ ಆತಂಕ ಎದುರಾಗಿದೆ. ಹೆದ್ದಾರಿಯಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ನಮ್ಮ ಮಂಡ್ಯ ಪ್ರತಿನಿಧಿ ಸುನಿಲ್ ಗೌಡ ನೀಡಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಕಳೆದ 3 ದಿನಗಳಿಂದ ಮಂಡ್ಯ ಜಿಲ್ಲೆಯಾದ್ಯಂತ ಮಳೆ ರಾಯನ ಆರ್ಭಟ ಮುಂದುವರೆದಿದೆ. ಅದೇ ರೀತಿ ನಿನ್ನೆ ರಾತ್ರಿ ಕೂಡ ಸಾಕಷ್ಟು ಮಳೆ ಮಂಡ್ಯದಲ್ಲಿ ಬಂದಿರತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಅನಾಹುತಗಳು, ಹಾನಿಗಳು ಸಂಭವಿಸಿರ್ತಕ್ಕಂಥದ್ದು. ಈಗ ನಾವೀಗ ಮಂಡ್ಯದ ಹಿಂಡ್ವಾಳು ಬಳಿ ಇರ್ತಕ್ಕಂಥದ್ದು. ಹಿಂಡ್ವಾಳಿನ ಬಳಿ ಇರ್ತಕ್ಕಂಥ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಈ ಹೆದ್ದಾರಿ ಮಳೆಯ ನೀರಿನ ರಭಸಕ್ಕೆ ಈಗ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇವಾಗ ನಾವು ಬೆಂಗಳೂರು ಮೈಸೂರು ಹೆದ್ದಾರಿನಲ್ಲಿರ್ತಕ್ಕಂಥದ್ದು. ಹೆದ್ದಾರಿಯ ಒಂದು ಏನು ಮೈಸೂರಿಗೂ ಹೋಗುವಂಥ ರಸ್ತೆ ಏನಿದೆ, ಈ ರಸ್ತೆಯನ್ನು ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಯಾವ ರೀತಿ ಆ ಹೆದ್ದಾರಿ ಕುಸಿತೋಗಿರ್ತಕ್ಕಂಥದ್ದು. ರಾತ್ರಿ ಸಾಕಷ್ಟು, ಅಂದರೆ ಇಡೀ ರಾತ್ರಿ ಮಳೆ ಬಂತು. ಹೀಗಾಗಿ ಮಳೆಯ ಆ ಒಂದು ನೀರಿನ ರಭಸಕ್ಕೆ ಈ ರಸ್ತೆ ಕೂಡ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಸಾಕಷ್ಟು ರಭಸವಾಗಿ ನೀರು ಹರಿತಾ ಇರ್ತಕ್ಕಂಥದ್ದು. ಏನು ಆ ಒಂದು ಸೇತುವೆ ಇದೆ, ನೀವು ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಆ ಒಂದು ಸೇತುವೆ ಏನಿದೆ, ಈ ಸೇತುವೆಯ
ಕೆಳಭಾಗದಿಂದ ಬಂದಂಥ ನೀರು ಆ ಒಂದು ರಭಸವಾಗಿ ಹರಿತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದು ಮಣ್ಣಿನ ಸವೆತ ಕೂಡ ಆಗಿದೆ. ಹೀಗಾಗಿ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಒಂದು ಕೊಚ್ಕೊಂಡೋಗಿರ್ತಕ್ಕಂಥದ್ದು. ಹೀಗಾಗಿ ಸದ್ಯಕ್ಕೆ ಏನು JCBಗಳ ಮುಖಾಂತರ ಅಲ್ಲಿ ಒಂದಷ್ಟು ಮಣ್ಣುಗಳನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಾ. ಈಗ JCB ಮೂಲಕ ಒಂದಷ್ಟು ಮಣ್ಣನ್ನು ಹಾಕಿ ಏನು ಬೆಂಗಳೂರು ಮೈಸೂರು ಸಂಚಾರ ಏನಿತ್ತು ಇದು ಸಂಪೂರ್ಣವಾಗಿ ಬಂದಾಗಿತ್ತು. ಹೀಗಾಗಿ ಸಂಚಾರಕ್ಕೆ ಅನುವು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗ ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಾ. ಆ ಒಂದು ಸೇತುವೆ ಕೆಳಭಾಗದಲ್ಲಿ ಏನು ಪೈಪ್ಗಳಿತ್ತು ಆ ಪೈಪ್ಗಳು ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಕೊಂಡು ಬಂದಿರತಕ್ಕಂಥದ್ದು. ಈ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಪೈಪ್ಗಳು ಸಂಪೂರ್ಣವಾಗಿ ನೀರಿನ ರಭಸಕ್ಕೆ ಕೊಚ್ಕೊಂಡು ಬಂದಿರತಕ್ಕಂಥದ್ದು. ಅದೇ ರೀತಿ ಈ ಒಂದು ಸರ್ವಿಸ್ ರಸ್ತೆ ಅಂದರೆ ಈ ಸರ್ವಿಸ್ ರಸ್ತೆ ಏನಿದೆ ಈ ಸರ್ವಿಸ್ ರಸ್ತೆ ಕೂಡ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು, ಸಾಕಷ್ಟು ಹಾನಿಯಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಅಧಿಕಾರಿಗಳು ಕೂಡ ಸಾಕಷ್ಟು ಒಂದು ರಸ್ತೆಯನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಬೆಂಗಳೂರು ಮೈಸೂರು ಹೆದ್ದಾರಿ ಸಂಚಾರ ಏನು ಬಂದಾಗಿತ್ತು ಅದನ್ನು ಕೂಡ ವಾಹನಗಳ ಸಂಚಾರಕ್ಕೆ ಅನುವನ್ನು ಕೂಡ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಏನು ಇದೇ ರೀತಿ ಮಂಡ್ಯದಲ್ಲಿ ಸಾಕಷ್ಟು ಹಾನಿಯಾಗಿರ್ತಕ್ಕಂಥದ್ದು. ಅಂದರೆ ನಿನ್ನೆ ರಾತ್ರಿ ಸುರಿದಂಥ ಭಾರಿ ಮಳೆಗೆ ಸಾಕಷ್ಟು ಹೊಲ ಗದ್ದೆಗಳು ಜೊತೆಗೆ ಈ ರೀತಿ ರಸ್ತೆಗಳು ಕೂಡ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು. ಸದ್ಯಕ್ಕೆ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡು ಒಂದು ಏನು ರಸ್ತೆ ಅಂದರೆ ಕೊಚ್ಕೊಂಡು ಹೋಗಿರ್ತಕ್ಕಂಥ ರಸ್ತೆಗಳನ್ನು ಸರಿಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮಂಡ್ಯದಿಂದ ಸುನಿಲ್ ಗೌಡ, ನ್ಯೂಸ್ 18 ಕನ್ನಡ. ವರುಣ ಅಬ್ಬರಕ್ಕೆ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದಿರೋ ಘಟನೆ ಗದಗ ಜಿಲ್ಲೆ ರೋಣ ತಾಲೂಕಿನ ಹೊಳೆಮಣ್ಣೂರು ಗ್ರಾಮದಲ್ಲಿ ನಡೆದಿದೆ. ಹೊಳೆಮಣ್ಣೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿಯ ಕೊಠಡಿ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಶಾಲೆಯ ಕೊಠಡಿ ಕುಸಿತ ಕಾರಣ ಅಡುಗೆ ಮನೆಯಲ್ಲಿ ಶಾಲಾ ಮಕ್ಕಳಿಗೆ ಪಾಠ ಹೇಳಿಕೊಡಲಾಗ್ತಾ ಇದೆ. ದಾವಣಗೆರೆ ಜಿಲ್ಲೆಯಲ್ಲೂ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಭಾರಿ ಮಳೆಯಿಂದಾಗಿ ಹುಲ್ಲಿಕಟ್ಟೆಯಲ್ಲಿ 7 ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡ್ತಿದ್ದಾರೆ. ಇನ್ನು ಚನ್ನಗಿರಿ ತಾಲೂಕಿನ ಕೃಷ್ಣನಗರದಲ್ಲೂ ಮನೆಗಳಿಗೆ ನೀರು ನುಗ್ಗಿದ್ದು ಹಲವು ಮನೆ ಕುಸಿದು ಬಿದ್ದಿವೆ. ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡ್ತಿದ್ದಾರೆ. ಇತ್ತ ಚನ್ನಗಿರಿ ತಾಲೂಕಿನ ದೊಡ್ಡಘಟ್ಟದ ಕೃಷ್ಣನಗರದಲ್ಲಿ ಮನೆಗಳಿಗೂ ನೀರು ನುಗ್ಗಿದೆ. ಇನ್ನು ಗದಗದಲ್ಲೂ ರಾತ್ರಿಯಿಂದ ಮಳೆ ಸುರಿತಾ ಇದ್ದು ನರಗುಂದ, ಶಿರಹಟ್ಟಿ, ಲಕ್ಷ್ಮೇಶ್ವರ ಜನ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗದಗ ನಗರದ ಗಂಡಿಮಡಿ ಬಡಾವಣೆಯಲ್ಲಿ ಮಳೆ ಅವಾಂತರದಿಂದ ರಾತ್ರಿ 3 ಗಂಟೆಯಿಂದ ಗರ್ಭಿಣಿ ಕೂತಲ್ಲೇ ಕೂತಿದ್ದಾರೆ. ಬಾಗಲಕೋಟೆಯಲ್ಲಿ ತಡರಾತ್ರಿಯಿಂದ ಭಾರಿ ಮಳೆ ಸುರಿತಾ ಇದೆ. ಸುರಿಯುವ ಮಳೆಯ ಮಧ್ಯೆಯೂ ತರಕಾರಿ ಮಾರಾಟಕ್ಕೆ ರೈತರು ಆಗಮಿಸಿದ್ರು. ಬೆಳಗ್ಗೆ ಮಾರಾಟಕ್ಕೆಂದು ಬಂದ ರೈತರು ಮರದ ಕೆಳಗೆ ಆಶ್ರಯ ಪಡೆದು ನಿಂತಿದ್ರು. ರಾಜ್ಯದ 7 ಜಿಲ್ಲೆಗಳಲ್ಲಿ ಭಾರೀ ಮಳೆ ಮುನ್ಸೂಚನೆ ನೀಡಿದೆ ಹವಾಮಾನ ಇಲಾಖೆ. 7 ಜಿಲ್ಲೆಗಳಿಗೆ ರೆಡ್ ಅಲರ್ಟ್, 4 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಹಾಗೂ 12 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗದಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಚಾಮರಾಜನಗರ, ಮಂಡ್ಯ, ಮೈಸೂರು, ರಾಮನಗರದಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನುಳಿದ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಬಳ್ಳಾರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ತುಮಕೂರಿನಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದೆ. ಭಾರಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹೊಸನಗರ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆಯಾಗ್ತಾ ಇದ್ದು 2 ದಿನಗಳ ಕಾಲ ಹೀಗೆ ಮಳೆ ಮುಂದುವರಿಯುವ ಸೂಚನೆ ನೀಡಲಾಗಿದೆ. ಹವಾಮಾನ ಇಲಾಖೆಯಿಂದ ನಿನ್ನೆ ಶಿವಮೊಗ್ಗಕ್ಕೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಶಿವಮೊಗ್ಗ ತಾಲೂಕಿನಾದ್ಯಂತ ಅತಿಯಾದ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ತಾಲೂಕಿನ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ.
ಶಿವಮೊಗ್ಗ ನಗರದ ಆರ್ಎಂಎಲ್ ನಗರ ಬಡಾವಣೆಯಲ್ಲಿ ಮಳೆ ಅವಾಂತರ ಹೇಳತೀರದಾಗಿದೆ. ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಸಂಪೂರ್ಣ ಜಲಾವೃತಗೊಂಡಿದೆ. ಮನೆಯಿಂದ ಹೊರಬಾರದೇ ಇರುವ ಪರಿಸ್ಥಿತಿ ಉಂಟಾಗಿದೆ. ರಾತ್ರಿ 3 ಗಂಟೆಯಿಂದ ಮನೆಗೆ ನೀರು ನುಗ್ಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಬಡಾವಣೆ ತುಂಬಾ ನೀರು ಬರ್ತಾ ಇದೆ ಅಂತ ನಿವಾಸಿಗಳು ತಮ್ಮ ಅಳಲನ್ನ ತೋರ್ಕೊಂಡಿದ್ದಾರೆ. ಆಗಿದೆ, ಅಲ್ಲಿ ಗುಂಡಿ ಆಗ್ಬಿಟ್ಟಿದೆ, ಫುಲ್ಲು ನೀರು ನಿಂತ್ಕೊಂಡ್ಬಿಟ್ಟಿದೆ. ಮನೆ ಒಳಗಡೆಲ್ಲ ನುಗ್ತಾ ಇದೆ, ವೆಹಿಕಲ್ ತಿರ್ಗಾಡ್ತಾ ಇಲ್ಲ, ಜನ ತೊಂದರೆ ಪಡ್ತಿದ್ದಾರೆ. ನಮ್ಮ ಮನೆಯಲ್ಲೂ ನೀರು ನುಗ್ಗಿತ್ತು. ಯೂಶಲಿ ಕ್ಲೋಸಿಂಗ್ ಸರಿ ಇರಲಿಲ್ಲ, ಅದು ಕ್ಲೋಸ್ ಓಪನ್ ಮಾಡಿದ್ರೆ ಅಲ್ಲಿ ಮನೆ ಒಳಗಡೆ ನೀರು ಹೋಯ್ತು, ಹೊರಗಡೆ ಹೋಯ್ತು. ಇಲ್ಲೆಲ್ಲ ದಾರಿಯಲ್ಲೆಲ್ಲ ಫುಲ್ ನೀರು ನಿಂತ್ಕೊಂಡ್ಬಿಟ್ಟಿದೆ. ಎಲ್ಲ ಜನ ತೊಂದರೆ ಪಡ್ತಿದ್ದಾರೆ, ಯಾರು ಬಂದು ನೋಡಿಲ್ಲ. ಬೆಳಗ್ಗೆ 6 ಗಂಟೆಯಿಂದ ನೀರು ಬರ್ತಾ ಇದೆ. ನಮ್ಮ ಮನೆ ಒಳಗೆಲ್ಲ ನೆಂದೋಗಿದೆ. ಯೂಜುಡಿ ಕಲೆಕ್ಷನ್ ಕೊಟ್ಮೇಲೆ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹಿಂಗಾಗಿದೆ. ಈಗ 3ನೇ ಸತಿ ನೀರು ಬರ್ತಾ ಇರೋದು. ನಮಗೆ ಬೆಳಗಿಂದ ಹಾಕ್ತಾ ಇಲ್ಲ ಮನೆ ಒಳಗೆ ಇರಕ್ಕೆ. ಫುಲ್ ಎಲ್ಲ ನೆಂದು ಹಾಸಿಗೆ ಮೇಲೆ ಎಲ್ಲ ನೀರೆಲ್ಲ ಬಂದಿದೆ. ಬಹಳ ಹಿಂಸೆ ಆಗ್ತಾ ಇದೆ. ಮನೆ ಒಳಗೆ ಸಾಮಾನೆಲ್ಲ ನೆಂದೋಗಿದಾವೆ, ನೋಡಂಗಿಲ್ಲ. ಹಾಸಿಗೆ ಪೋಸ್ಗೆ ಎಲ್ಲ ನೆಂದೋಗಿದಾವೆ. ಬಟ್ಟೆ ಬರೀ ಎಲ್ಲ ನೀರು ನುಗ್ಗಿದೆ. ಎಲ್ಲ ಮೇಲಾಕ್ತೀವಿ. ಎಷ್ಟಂತ ಮೇಲಾಕೋಣ? ಅಡುಗೆ ಮನೆ ಸಾಮಾನೆಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಅವಾಂತರ ಹೆಚ್ಚಾಗಿದೆ. ರಾತ್ರಿ ಸುರಿದ ಭಾರೀ ಮಳೆಗೆ ಸ್ಲಂ ಬೋರ್ಡ್ ಸಂಪೂರ್ಣ ಜಲಾವೃತಗೊಂಡಿದೆ. ಕೊಳಗೇರಿ ನಿವಾಸಿಗಳ ಮನೆಗೆ ಮಳೆ ನೀರು ನುಗ್ಗಿದೆ. ವರುಣನ ಆರ್ಭಟಕ್ಕೆ ಹಾಲಹಳ್ಳಿ ಕೊಳಗೇರಿ ನಿವಾಸಿಗಳು ನಲುಗಿ ಹೋಗಿದ್ದಾರೆ. ಆಶ್ರಯ ಮನೆ ಹಂಚಿಕೆ ಮಾಡದೆ ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ 100ಕ್ಕೂ ಹೆಚ್ಚು ಶೆಡ್ಗಳು ಜಲಾವೃತಗೊಂಡಿವೆ. ಆಹಾರ, ಬಟ್ಟೆ, ಮನೆ ಸಾಮಗ್ರಿಗಳು ನೀರು ಪಾಲಾಗಿದೆ. ಸಂಕಷ್ಟದ ಪರಿಸ್ಥಿತಿಗೆ ಕಾರಣರಾದ ಜನಪ್ರತಿನಿಧಿಗಳಿಗೆ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಯಿಂದ ಶಾಲೆಗೆ ಸಂಪರ್ಕಗೊಂಡಿದ್ದ ರಸ್ತೆಗಳು ಕಡಿತಗೊಂಡಿದೆ. ಸಕಲೇಶಪುರ ತಾಲೂಕಿನ ಕಲ್ಲಾರೆಹಳ್ಳಿಯಲ್ಲಿ ರಸ್ತೆಗಳು ಕೆಸರು ಗದ್ದೆಯಂತಾಗಿದೆ. ಶಾಲೆಗೆ ಹೋಗಲು ಮಕ್ಕಳು ಹಾಗೂ ಶಿಕ್ಷಕರು ಪರದಾಡುವಂತಾಗಿದೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಬಳಿಯ ಕೊಳ್ಳೇನಹಳ್ಳಿ ದೊಡ್ಡ ಕೆರೆ ತುಂಬಿದೆ. 2.5 ದಶಕದ ಬಳಿಕ ತುಂಬಿದ ಕೆರೆಯಿಂದ ಜನರಲ್ಲಿ ಸಂಭ್ರಮ ಮನೆ ಮಾಡಿದೆ. ಮೇಕೆ, ಕುರಿ ಬಲಿ ಕೊಟ್ಟು ಜನರು ಹಬ್ಬ ಮಾಡಿದ್ದಾರೆ. ಕರಾವಳಿ ಭಾಗದಲ್ಲಿ ಬೆಂಬಿಡದೆ ಮಳೆ ಸುರಿತಾ ಇದೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದ ಎಲ್ಲಾ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಎಚ್ಚರಿಕೆಯಿಂದ ಇರುವಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಮನವಿ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ವರುಣನ ಆರ್ಭಟ ಜೋರಾಗಿದೆ. ಭಾರಿ ಮಳೆಗೆ ಹೆಬ್ಬಾಳು ಸರ್ವಿಸ್ ರಸ್ತೆ ಜಲಾವೃತಗೊಂಡಿದೆ. ಮಳೆಯಿಂದ ರುದ್ರೇಶ್ವರ ಪ್ರೌಢಶಾಲೆಗೆ ನೀರು ನುಗ್ಗಿದ್ದು ಮಕ್ಕಳಿಗೆ ಶಾಲೆಗೆ ಹೋಗಲು ಜಾಗವಿಲ್ಲದೆ ನೀರು ನಿಂತಿದೆ. ಸರಿಯಾಗಿ ನೀರು ಹೋಗಲು ಬಾಕ್ಸ್ ಚರಂಡಿ ನಿರ್ಮಿಸದ ಹಿನ್ನೆಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ಕಾಮಗಾರಿಗೆ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಬೆಳಕೆರೆ, ಹಾಲಿವಾಣ, ಕುಂದುವಾಡ ಸುತ್ತಲಿನ ಭತ್ತದ ಗದ್ದೆಗಳು ನೆಲಕಚ್ಚಿವೆ. ನಾಗರಹೊಳೆ ಅರಣ್ಯ ಪ್ರದೇಶದಲ್ಲಿ ಎಡಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಲಕ್ಷ್ಮಣ ತೀರ್ಥ ನದಿ ತುಂಬಿ ಹರಿತಾ ಇದೆ. ಎಚ್ಡಿ ಕೋಟೆ ತಾಲೂಕಿನ ಹೆಬ್ಬಾಳ ಗ್ರಾಮದ ಕೆರೆ ಸಂಪೂರ್ಣ ಭರ್ತಿಯಾಗಿದ್ದು ಕೋಡಿ ಬಿದ್ದಿದೆ. ಕೋಡಿ ಬಿದ್ದ ನೀರು ಭೋರ್ಗರೆದು ಹರಿತಾ ಇರುವ ಈ ನಯನ ಮನೋಹರ ದೃಶ್ಯ ಕಣ್ಮನ ಸೆಳೆತಾ ಇದೆ. ಈ ದೃಶ್ಯ ಕಣ್ತುಂಬಿಕೊಳ್ಳಲು ಅಕ್ಕಪಕ್ಕದ ಗ್ರಾಮಸ್ಥರು, ಪಟ್ಟಣದ ಸಾರ್ವಜನಿಕರು ಕೆರೆಯ ಬಳಿ ಬಂದು ಸಂಭ್ರಮಿಸ್ತಾ ಇದ್ದಾರೆ. ಮತ್ತೊಂದೆಡೆ ಎಚ್ಡಿ ಕೋಟೆ ತಾಲೂಕಿನಲ್ಲಿ ಮಳೆಗೆ ಹಾಳಾದ ಬೆಳೆ ಮಧ್ಯೆ ನಿಂತು ರೈತನೊಬ್ಬ ಗೋಳಾಡ್ತಿದ್ದಾನೆ. ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆಯಾಗ್ತಾ ಇದೆ. ಪಿಳ್ಳೆಕೇರನಹಳ್ಳಿಯ ಪ್ರಾಥಮಿಕ ಸರ್ಕಾರಿ ಶಾಲೆ ಆವರಣ ಜಲಾವೃತಗೊಂಡಿದೆ. ಶಾಲೆಯ ಆವರಣದಲ್ಲಿನ 2 ಮರಗಳು ನೆಲಕ್ಕುರುಳಿವೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಶಾಲೆ ಜಲಾವೃತಗೊಳ್ಳುತ್ತೆ. ಎಷ್ಟೇ ಮನೆ ಮಾಡಿದ್ರು, ಮನವಿಯನ್ನ ಮಾಡಿಕೊಂಡ್ರು ಕೂಡ ಯಾರು ತಲೆ ಕೆಡಿಸಿಕೊಳ್ತಾ ಇಲ್ಲ. ಇನ್ನು ಶಿಕ್ಷಣ ಇಲಾಖೆ, ಜಿಲ್ಲಾಡಳಿತದ ನಿರ್ಲಕ್ಷ್ಯದ ಬಗ್ಗೆ ಸ್ಥಳೀಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಹಾಗೆ ಕಿಡಿಕಾರ್ತಿದ್ದಾರೆ. ಕೊಪ್ಪಳದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ನಿರಂತರ ಮಳೆಗೆ ಮಲೆನಾಡಿನಾದ್ಯಂತ ಕೊಪ್ಪಳದ ಗುಡ್ಡ ಮಂಜಿನಿಂದ ತುಂಬಿಕೊಂಡಿದೆ. ಅತ್ತ ಕೊಪ್ಪಳ ತಾಲೂಕಿನ ಕಾಟಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣಕ್ಕೆ ನೀರು ನುಗ್ಗಿದ ಪರಿಣಾಮ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ವಿದ್ಯಾರ್ಥಿಗಳು ಶಾಲೆಗೆ ತೆರಳೋದಕ್ಕೆ ಕೂಡ ಪರದಾಡಿದರು. ಇನ್ನು ಯಲಬುರ್ಗಾ ತಾಲೂಕಿನ ಹುಣಸಿಹಾಳ ಗ್ರಾಮಕ್ಕೆ ನೀರು ನುಗ್ಗಿದ್ದು ಗ್ರಾಮಸ್ಥರು ಪರದಾಡುವಂತಾಗಿದೆ.
ತುಮಕೂರಿನ ಪಾವಗಡದಲ್ಲೂ ಭರ್ಜರಿ ಮಳೆಯಾಗಿದೆ. ಭರ್ಜರಿ ಮಳೆಗೆ ನಾಗಲಮಡಿಕೆ ಡ್ಯಾಂ ಭರ್ತಿಯಾಗಿದೆ. ಗಡಿ ಭಾಗದಲ್ಲಿ ಭರ್ಜರಿ ಮಳೆಗೆ ಜನ ಫುಲ್ ಖುಷಿಯಾಗಿದ್ದಾರೆ. ಭಾರಿ ಮಳೆಗೆ ಮಧುಗಿರಿ ಏಕಶಿಲಾ ಬೆಟ್ಟ ಕಣ್ಮನ ಸೆಳೀತಾ ಇದೆ. ಕಳೆದ 3 ದಿನಗಳಿಂದ ಸುರಿತಾ ಇರುವಂತಹ ಮಳೆಗೆ ಏಕಶಿಲಾ ಬೆಟ್ಟದಲ್ಲಿ ಜರಿಗಳಂತಾಗಿದೆ. ಬೆಟ್ಟದ ಸುತ್ತ ಫಾಲ್ಸ್ಗಳನ್ನ ಕಂಡು ಜನರು ಕಣ್ತುಂಬಿಕೊಂಡರು. ಭಾರಿ ಮಳೆಯಿಂದ ತುಮಕೂರು ತಾಲೂಕಿನ ಮೈದಾಳ ಕೆರೆ ಭರ್ತಿಯಾಗಿದೆ. ಕೆರೆ ಕೋಡಿ ಬಿದ್ದಿರುವುದನ್ನು ನೋಡಲು ಜನ ಬರ್ತಿದ್ದಾರೆ. ಬೆಳ್ಳಂಬೆಳಗ್ಗೆ ಕೆರೆ ಬಳಿ ಹೋಗಿ ಜನರು ಫೋಟೋ ಕ್ಲಿಕ್ಕಿಸಿಕೊಳ್ತಿದ್ದಾರೆ. ಹರಿವ ನೀರಲ್ಲಿ ಮಕ್ಕಳು ಆಟವಾಡಿ ಸಂಭ್ರಮಿಸ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲೂ ಮಳೆ ಆರ್ಭಟ ಮುಂದುವರೆದಿದೆ. ಮೂಡಿಗೆರೆ, ಎನ್ಆರ್ಪುರ, ಶೃಂಗೇರಿ, ಕೊಪ್ಪ ತಾಲೂಕಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮೂಡಿಗೆರೆ ತಾಲೂಕಿನ ಕೂಬೆ ಗ್ರಾಮದಲ್ಲಿ ಮನೆಯ ಕಾಂಪೌಂಡ್ ಕುಸಿದು ಬಿದ್ದಿದೆ. ಅಲ್ಲದೆ ಬೃಹತ್ ಮರವೊಂದು ಧರೆಗುರುಳಿದ್ದು ಕೂಬೆ ಮಾಳಿಕನಾಡು ಗ್ರಾಮದ ಸಂಪರ್ಕ ಸಂಪೂರ್ಣ ಕಡಿತವಾಗಿದೆ. ಹೌದು, ತಪ್ಪಾಗಿದೆ ಅಂದ್ರು ತುಷಾರ್ ಗಿರಿನಾಥ್. ಅದಕ್ಕೆ ಶಾಶ್ವತ ಪರಿಹಾರ ಅನ್ನೋದೇನಿಲ್ವಾ? ಯಾಕೆ ಈ ಥರ ನಳ್ಳಬೇಕಾ ಅಂತ ಈ ಮಳೆ ಬಂದಂತ ಕೆಲವು ನಾನು ಹೇಳಿದ್ದೀನಿ, ಕೆಲವು ತಪ್ಪು ನಮ್ದು ಇದೆ. ಮುಳುಗಿದ ಬೆಂಗಳೂರು, ಜನರ ಕಷ್ಟಗಳಿಗೆ ದನಿಯಾದ ನ್ಯೂಸ್ 18. ಬಸವನಗರ ಬಡಾವಣೆ ಅನ್ನೋದಕ್ಕಿಂತ ಬಸವನಗರ ಕೆರೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಕಾರು, ಆಟೋ ಎಲ್ಲವೂ ಸಹ ಸಂಪೂರ್ಣವಾಗಿ ನೀರದಲ್ಲಿ ಮುಳುಗಡೆ ಆಗಿರೋದನ್ನ ನೋಡ್ಬೋದು. 1 ತಿಂಗಳು ಮಗು ಇದೆ ನಮ್ದು. ನೈಟ್ ಎಲ್ಲ ಫುಲ್ ಜಾಗರಣೆ ಇದೆ ನೋಡಿ. ನೀರೆಲ್ಲ ಇಲ್ಲ, ಕುಡಿಯಕ್ಕಿಲ್ಲ, ಅನ್ನ ಇಲ್ಲ, ಏನ್ ಮಾಡ್ತೀರಿ ನೋಡ್ರಿ. ಸಣ್ಣ ಹೋಗ್ಬಿಟ್ಟು ಇವತ್ತು ನೀರು ಬಂದ್ರೆ ಫಸ್ಟ್ ಫ್ಲೋರ್ ಕೂಡ ಫುಲ್ ಬಿಲ್ಡಿಂಗ್ ಅಲ್ಲಿ ಹೋಗ್ತಾರೆ. ನಾವು ಎಲ್ಲಿ ಹೋಗ್ಬೇಕು? ನನ್ನ ಕೈಯಲ್ಲಿ ಎಷ್ಟು ಸಿಕ್ಕ ಅದು ಮಾತ್ರ ಎತ್ತು ಮೇಲೆ ಮೇಲೆ ಹಾಕಿದೆ. ಬಟ್ಟೆ ಕೂಡ ಎಲ್ಲ ಬಟ್ಟೆನೂ ಹೋಗ್ಬಿಟ್ಟಿದೆ. ತುಂಬಾ ನೀರೈತೆ, ಅದಕ್ಕೆ ಏನು ಮಾಡೋದು, ಬೇರೆ ಕಡೆ ಹೋಗ್ತಾ ಇದೀವಿ. ಚಿಕ್ಕ ಮಕ್ಳು ಇದ್ದಾರೆ, ನನ್ಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ನೀರಿಲ್ಲ, ತಿಂಡಿ ಇಲ್ಲ, ಏನೇ ಇಲ್ಲ. ಅಟ್ಲೀಸ್ಟ್ ನಿಮ್ಮ ಹೇಳಿನ ಯಾರೇ ಬಂದು ಹೆಲ್ಪ್ ಮಾಡಿದ್ರೆ ತುಂಬಾ ಪುಣ್ಯ ಆಗ್ತದೆ. ಮನೆ ಬೇಸ್ಮೆಂಟ್ಗಳಿಗೂ ನೀರು. ನ್ಯೂಸ್ 18 ಪ್ರತ್ಯಕ್ಷ ವರದಿ. RR ನಗರದ ಐಡಿಯಲ್ ಹೋಮ್ಸ್ ಅನ್ನುವಂಥ ಒಂದು ಲೇಔಟ್ ನಿನ್ನೆ ಹೇಗಿತ್ತು ಅನ್ನೋದಕ್ಕಿಂತ ಇವತ್ತು ಹೇಗಿದೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಗಣೇಶನ ಹಬ್ಬದ ಥರ ಪ್ರತಿ ವರ್ಷನೂ ಇದೆ. ಬೆಂಗಳೂರಿನೆಲ್ಲೆಡೆಯಿಂದ ನ್ಯೂಸ್ 18 ನಿರಂತರ ವರದಿ. ಎಚ್ಚೆತ್ತ ಸಿಯಾಂ ಸಿಟಿ ರೌಂಡ್. ಗುರುತಿಸಿದ್ದೇವೆ ಮತ್ತೆ ಕಾಮಗಾರಿಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದೇವೆ. ವೆಲ್ಕಮ್ ಬ್ಯಾಕ್. ಇನ್ನು ಕೊಡಗಿನಲ್ಲಿ ದಟ್ಟ ಮಂಜು ಹಾಗೂ ಮಳೆಯಿಂದ ದಾರಿ ಕಾಣದೆ ಕಂಟೈನರ್ ಟ್ರಕ್ ಪಲ್ಟಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಅಪಘಾತ ಸಂಭವಿಸಿದ್ದು ಹೆದ್ದಾರಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಗ್ರಾಮದಲ್ಲಿ ಧಾರಾಕಾರ ಮಳೆ ಸುರಿತಾ ಇದ್ದು ಸೋಮಶೇಖರನ್ ಎಂಬ ವೃದ್ಧನ ಮನೆ ಕುಸಿದಿದೆ. ಇವರಿಗೆ ಮಕ್ಕಳು ಯಾರೂ ಇಲ್ಲ, ನೋಡಿಕೊಳ್ಳೋದಕ್ಕೂ ಯಾರೂ ಇಲ್ಲ. ನನಗೆ ಮನೆ ಕಟ್ಟಿಸ್ಕೊಡಿ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಇತ್ತ ಕೋಲಾರದಲ್ಲೂ ಗುಡುಗು ಗಾಳಿ ಸಹಿತ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಟೊಮ್ಯಾಟೊ, ಮಾವು, ಬೀನ್ಸ್, ಹೂಕೋಸು ಬೆಳೆದ ರೈತರಲ್ಲಿ ಬೆಳೆ ಹಾನಿ ಆತಂಕ ಹೆಚ್ಚಾಗಿದೆ. ಇತ್ತ ಮಳೆಯಲ್ಲೇ ಕರಗ ಮಹೋತ್ಸವ ನಡೆಯಿತು. ಮಳೆಯಲ್ಲೇ ರೇಣುಕಾ ಯಲ್ಲಮ್ಮ ದೇವಿ ಹೂವಿನ ಕರಗ ಅಗ್ನಿಕುಂಡ ಪ್ರವೇಶಿಸಿದೆ. ಚಾಮರಾಜನಗರ ಜಿಲ್ಲೆಯ ಸುವರ್ಣಾವತಿ ಮತ್ತು ಚಿಕ್ಕಹೊಳೆ ಜಲಾಶಯ ಭರ್ತಿಯಾಗಿದೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಅಕ್ಟೋಬರ್, ನವೆಂಬರ್ ವೇಳೆಗೆ ತುಂಬುತ್ತಿದ್ದ ಜಲಾಶಯಗಳು ಇದೇ ಮೊದಲ ಬಾರಿಗೆ ಮೇ ತಿಂಗಳಲ್ಲೇ ತುಂಬಿ ತುಳುಕ್ತಾ ಇದೆ. ನದಿ ಪಾತ್ರದ ಜನರು ಮುನ್ನೆಚ್ಚರಿಕೆಯಿಂದ ಇರಬೇಕೆಂದು ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ದಾವಣಗೆರೆ ಜಿಲ್ಲೆಯಲ್ಲೂ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಮಧು ತಾಲೂಕಿನ ಚಟ್ನಿಹಳ್ಳಿಯಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿದೆ. ಅಡಿಕೆ ತೋಟಕ್ಕೆ ನೀರು ನುಗ್ಗಿದೆ. ಶೆಡ್ಗಳು ಕೊಚ್ಚಿ ಹೋಗಿವೆ. ಇನ್ನುಳಿದ ಸುದ್ದಿಗಳನ್ನ ಕೊಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನು ಉಡುಪಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿತಾ ಇದೆ ಜಡಿಮಳೆ. ಉಡುಪಿ, ಕುಂದಾಪುರ, ಕಾರ್ಕಳ ತಾಲೂಕಿನಾದ್ಯಂತ ಮಳೆ ಆರ್ಭಟ ಹೇಳಂಗಿಲ್ಲ. ಬಹುತೇಕ ತಗ್ಗು ಪ್ರದೇಶಗಳಲ್ಲಿ ನೆರೆಯ ಆತಂಕದ ಛಾಯೆ ಆವರಿಸಿದೆ. ರಾಯಚೂರು ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದೆ. ಕೊರವಿಹಾಳ ಗ್ರಾಮದಲ್ಲಿ ಬಿರುಗಾಳಿ ಮಳೆಗೆ ಪಪ್ಪಾಯಿ ಗಿಡಗಳು ನೆಲಕ್ಕೆ ಉರುಳಿವೆ. 85 ಲಕ್ಷ ವೆಚ್ಚದಲ್ಲಿ 25 ಎಕರೆ ಪಪ್ಪಾಯಿ ಬೆಳೆದ ರೈತ ಕಂಗಾಲಾಗಿದ್ದಾನೆ.
ವಿಜಯಪುರ ಜಿಲ್ಲೆಯಾದ್ಯಂತವೂ ಮಳೆರಾಯ ಅಬ್ಬರ ಮುಂದುವರೆಸಿದ್ದಾನೆ. ನಗರದ ಹಲವು ರಸ್ತೆಗಳು ಕೆರೆಯಂತಾಗಿವೆ. ಎಲ್ಲೆಡೆ ಮೋಡ ಕವಿದ ವಾತಾವರಣವಿದ್ದು ಹಗಲೆಲ್ಲೇ ವಾಹನ ಸವಾರರು ಲೈಟ್ ಹಾಕೊಂಡೇ ವಾಹನವನ್ನ ಚಾಲನೆ ಮಾಡುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ಮಳೆ ಅಬ್ಬರಕ್ಕೆ ಜನ ಹೈರಾಣಾಗಿದ್ದಾರೆ. ಶಹಾಪುರ, ಸುರಪುರ ಸೇರಿದಂತೆ ಸತತ ಮಳೆಗೆ ಜನ ಕಂಗಾಲಾಗಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಲ್ಲಂತೂ ಭಾರಿ ಮಳೆಯಾಗ್ತಾ ಇದೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪದ ಮರ್ಕಲ್ ಗ್ರಾಮದಲ್ಲಿ ಗಾಳಿ ಮಳೆಗೆ ಬೃಹತ್ ಗಾತ್ರದ ಮರ ಧರೆಗುರುಳಿದೆ. ಮರ ನೆಲಕ್ಕುರುಳಿದ ಪರಿಣಾಮ ಹಸುವೊಂದು ಸಾವನ್ನಪ್ಪಿದೆ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.